ನಮಸ್ಕಾರ ಎಲ್ಲರಿಗೂ. RTE ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗೋ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಭಾಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. RTE ಆನ್ಲೈನ್ ಅಪ್ಲಿಕೇಶನ್ 2026ನೇ ಸಾಲಿಂದು ಪ್ರಾರಂಭ ಆಗಿದೆಯಾ ಇಲ್ಲ ಅಂತ ಅಪ್ಡೇಟನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ RTE ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗುತ್ತೆ, ಕೊನೆಯ ದಿನಾಂಕ ಏನು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ ಸ್ಕೂಲ್ ಎಜುಕೇಷನ್ karnataka.go.in ಅಂತ ಸರ್ಚ್ ಮಾಡಿ ಈ ರೀತಿ ಬರುತ್ತೆ. ಶಾಲಾ ಶಿಕ್ಷಣ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟು. ಇದರಲ್ಲಿ ನಿಮಗೆ RTE ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಲಭ್ಯ ಇರುತ್ತೆ. ಅಧಿಕೃತ ಅಂತ ವೆಬ್ಸೈಟ್ ಇದು. RTE ಅಪ್ಲಿಕೇಶನ್ ಹಾಕೋ ಬಗ್ಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಇತ್ತೀಚಿನ ಸುದ್ದಿಗಳು ಪ್ರಕಟಣೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2026-27ನೇ ಸಾಲಿನ ಈ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಪ್ರವೇಶ ಪ್ರಕ್ರಿಯೆ ಪರಿಷ್ಕೃತ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗುವ ಅಧಿಕೃತವಂತ ದಿನಾಂಕಗಳು ಮತ್ತು ವೇಳಾಪಟ್ಟಿಗಳು, ಯಾವ್ಯಾವ ದಿನಾಂಕದಂದು ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ, ಯಾವ ರೀತಿ ಆಯ್ಕೆ ವಿಧಾನ, ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು PDF ಅಲ್ಲಿ ಅವರು ಕೊಟ್ಟಿದ್ದಾರೆ. ಅಧಿಸೂಚನೆ ಓಪನ್ ಮಾಡ್ಕೊಂಡಿದ್ದೀನಿ. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪತುಂಗ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಟುವಟಿಕೆ ಮತ್ತು ದಿನಾಂಕ ಕ್ರಮ ಏನೇನಾಗ್ತವೆ, ಯಾವ ದಿನಾಂಕಂದು ಏನೆಲ್ಲ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಅವರು ಕೊಟ್ಟಿದ್ದಾರೆ. 6ನೇ ತಾರೀಕು ಅಂದರೆ ಮುಂದಿನ ತಿಂಗಳು 6/4/2026ಕ್ಕೆ ಲಭ್ಯವಿರುವ ಎಲ್ಲ ಒಂದು ಅನುದಾನ ರಹಿತ ಸಹಿತ ಕಾಲೇಜುಗಳು ಸ್ಕೂಲುಗಳಲ್ಲಿ 25% ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳಿಂದವಲ್ಲ, ಈ ಒಂದು RTE ಸೀಟುಗಳು 25% ತಗೊತಾರೆ ಈ ಒಂದು ಶಾಲೆಗಳಲ್ಲಿ. ಈ ಒಂದು ಸೀಟು ಹಂಚಿಕೆಯನ್ನು ನೋಟಿಸ್ ಬೋರ್ಡ್ನಲ್ಲಿ ಮತ್ತು ಅಧಿಕೃತ ಅಂತ ಜಿಲ್ಲೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದಂತ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಯಾವ್ಯಾವ ಸ್ಕೂಲುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಹಂಚಿಕೆ ಆಗುವುದು ಅನ್ನೋದು 6ನೇ ತಾರೀಕು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. 6ನೇ ತಾರೀಕು ನಿಮಗೆ ಯಾವ ಸ್ಕೂಲಲ್ಲಿ ಎಷ್ಟು ಸೀಟ್ ಹಂಚಿಕೆಯನ್ನು ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಅದಾದ ನಂತರ ಅರ್ಜಿ ಸಲ್ಲಿಸಲು ಪ್ರಾಯೋಗಿಕ ಅವಧಿ ಟ್ರಯಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶಾಂಪಲ್ ಆಗಿ ನಿಮಗೆ ಟ್ರಯಲ್ ಅಂತ ಕೊಟ್ಟಿದ್ದಾರೆ. ಪ್ರಯೋಗಾರ್ಥ ಟೆಸ್ಟಿಂಗ್ ಮಾಡೋಗೋಸ್ಕರ ಅರ್ಜಿ ಪ್ರಾರಂಭ ಮಾಡ್ತಾರೆ. ಯಾವಾಗ 7/4/2026ಕ್ಕೆ ಅರ್ಜಿಯನ್ನು ಪ್ರಾರಂಭ ಮಾಡ್ತಾರೆ ಆನ್ಲೈನ್ ಮುಖಾಂತರ ಅರ್ಜಿ. 8ನೇ ತಾರೀಕು ಮತ್ತೆ ಅದನ್ನು ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದ್ರ ದೃಷ್ಟಿಯಿಂದ ಟ್ರಯಲ್ ಆಗಿ ಟೆಸ್ಟಿಂಗ್ ಮಾಡೋಕ್ಕೋಸ್ಕರ ಆನ್ಲೈನ್ ಅಪ್ಲಿಕೇಶನ್ 7ನೇ ತಾರೀಕು ಓಪನ್ ಆಗುತ್ತೆ, ಮತ್ತು 8ನೇ ತಾರೀಕು ಅದು ಮತ್ತೆ ಬಂದ್ ಆಗುತ್ತೆ. ಅದಾದ ನಂತರ ಮತ್ತೆ ನಿಮಗೆ ಅಧಿಕೃತವಾಗಿ ಅನುದಾನಿತ ಶಾಲೆಗಳು ಸೇರಿದಂತೆ RTE ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ನೋಡಿ. ಪೋಷಕರು ಅಧಿಕೃತವಾಗಿ 9/4/2026ನಿಂದ 7/5/2026ವರೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕಂತ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 9ನೇ ತಾರೀಕು ನಿಮಗೆ ಅರ್ಜಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ಮತ್ತೆ ನಿಮಗೆ 7ನೇ ತಾರೀಕು ಕ್ಲೋಸ್ ಆಗುತ್ತೆ. ಏಪ್ರಿಲ್ಗೆ ಸ್ಟಾರ್ಟ್ ಆಗಿ ಮೇ 7ನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ತಿಂಗಳು ನಿಮಗೆ ಅವಕಾಶ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದಂತ ಕಳೆದ ವರ್ಷ ನಾನು ವಿಡಿಯೋ ಕೂಡ ಮಾಡಿದ್ದೇನೆ. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನೋಡಿಕೊಂಡು ಕ್ಲಿಕ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿಕೊಂಡು ತದನಂತರ ನೀವು ಮೊಬೈಲಲ್ಲೇ ನೀವು ಒಂದು RTE ಅಪ್ಲಿಕೇಶನ್ ನೀವೇ ಹಾಕೋಬೋದು. ತುಂಬ ಈಜಿ ಇದೆ ಹಾಕೋದು. ಯಾವುದೇ ರೀತಿ ಆನ್ಲೈನ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ವಿಡಿಯೋ ಸಂಪೂರ್ಣ ನೋಡ್ಕೊಳ್ಳಿ. ನೋಡ್ಕೊಂಡಾಗ ಐಡಿಯಾ ಬರುತ್ತೆ ನಿಮಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ. ಸ್ನೇಹಿತರೆ, 9ನೇ ತಾರೀಕು ನಿಮಗೆ ಸ್ಟಾರ್ಟ್ ಆಗುತ್ತೆ ಅರ್ಜಿ, 7ನೇ ತಾರೀಕು ಕ್ಲೋಸ್ ಆಗುತ್ತೆ. ಅದಾದ ನಂತರ EID ಮೂಲಕ ಸಲ್ಲಿಸಿದ ಅರ್ಜಿಗಳ ದತ್ತಾಂಶ ನೈಜತೆ ಪರಿಶೀಲನೆ ಯಾವಾಗ ನಡೆಯುತ್ತಪ್ಪ ಅಂದರೆ 10/4/2026ಕ್ಕೆ ಈ ಒಂದು ಅರ್ಜಿ ಸಲ್ಲಿಸಿದ ಅರ್ಜಿ ದತ್ತಾಂಶ ನೈಜತೆಯನ್ನು ಪರಿಶೀಲಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. 10ನೇ ತಾರೀಕಿಂದ 8ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಅಂದರೆ ಒಂದು ತಿಂಗಳ ಕಾಲಾವಕಾಶ ಇದೆ. 10/4/2026ರಿಂದ 8/5/26ರವರೆಗೆ ಈ ಒಂದು ದತ್ತಾಂಶಗಳ ಅರ್ಜಿಗಳ ಒಂದು ದತ್ತಾಂಶ ನೈಜತೆಯನ್ನು ಪರಿಶೀಲನೆ ಮಾಡಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ಮತ್ತೆ ನಿಮಗೆ ವಿಶೇಷ ವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು 10/4ರಿಂದ ಮತ್ತು 8/5ರವರೆಗೆ ವಿಶೇಷ ವರ್ಗಗಳು, ಕ್ರಮಬದ್ಧವಲ್ಲದ ಅರ್ಜಿಗಳು ಅಂತ ಕೊಟ್ಟಿದ್ದಾರೆ. ವಿಶೇಷ ಪ್ರವರ್ಗ ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಲಾಟ್ರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. 12/5/2026ಕ್ಕೆ ಲಾಟ್ರಿ ಮೂಲಕ ಈ ಒಂದು ಪ್ರಕಟಣೆಯನ್ನು ಕೊಡ್ತಾರೆ. ಲಾಟ್ರಿ ಪ್ರಕ್ರಿಯೆ ಬಗ್ಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸ್ತಾರಂತೆ 12/5ಕ್ಕೆ. ತದನಂತರ ಆನ್ಲೈನ್ ಲಾಟ್ರಿ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಮಾಡ್ತಾರೆ. ಮೊದಲ ಸುತ್ತಿನ ಸೀಟು ಹಂಚಿಕೆ 16/5/2026ಕ್ಕೆ ಈ ಒಂದು ಮೊದಲ ಫಸ್ಟ್ ರೌಂಡ್ ಎಂದು ಕರಿತೀವಲ್ಲ, ಲಾಟ್ರಿ ಮೂಲಕ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ನಡೆಯುತ್ತೆ. 16/5/2026ಕ್ಕೆ ನಡೆಯುತ್ತೆ.
ಅದಾದ ನಂತರ ಮತ್ತೆ ನಿಮಗೆ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಆಗುತ್ತೆ. ನೋಡಿ, ಲಾಟ್ರಿ ಮೂಲಕ ಮಾಡಿದ ಸೀಟ್ ಹಂಚಿಕೆ 16ಕ್ಕೆ ಮಾಡ್ತಾರೆ. 18 ತಾರೀಕಿಗೆ ನಿಮಗೆ ಈ ಒಂದು ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಆಗುತ್ತೆ. ಯಾವ ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ ಆಯ್ಕೆ ಆಗ್ತಾರೋ ಅಂಥವರು 2 ದಿನ ನಂತರ ನೋಡಿ 18ನೇ ತಾರೀಕಿನಿಂದ ಈ ಒಂದು ಶಾಲೆಯಲ್ಲಿ ಅಡ್ಮಿಷನ್ ತೊಗೋಕ್ಕೆ ಎಲಿಜಿಬಲ್ ಇರ್ತಾರೆ. ಅಂದರೆ 18 ತಾರೀಕಿಂದ ಅವರು ಅಡ್ಮಿಷನನ್ನು ಮಾಡ್ಕೋಬೋದು. ಯಾವ ವಿದ್ಯಾರ್ಥಿ ಫಸ್ಟ್ ರೌಂಡ್ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಅಂಥವರು 18 ತಾರೀಕಂದೇ ಹೋಗಿ ನೀವು ಅಡ್ಮಿಷನನ್ನು ಪ್ರಾರಂಭ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಅದು ಯಾವಾಗಿದೆ ಅಂದರೆ 18ರಿಂದ 1/6ವರೆಗೂ ನಿಮಗೆ ಈ ಒಂದು ಅಡ್ಮಿಷನ್ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಫಸ್ಟ್ ರೌಂಡಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೆ 18/5ರಿಂದ 1/6/25ವರೆಗೆ ಈ ಒಂದು ಅಡ್ಮಿಷನ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಅದಾದ ನಂತರ ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದು ಅಂತ ಕೊಟ್ಟಿದ್ದಾರೆ. ಫಸ್ಟ್ ರೌಂಡಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅಂಥ ವಿದ್ಯಾರ್ಥಿಗಳನ್ನು 18/5ರಿಂದ 1/6ವರೆಗೆ ಒಂದು ವಿವರಗಳನ್ನು ಅಪ್ಲೋಡ್ ಮಾಡ್ತಾರಂತೆ ಸ್ಕೂಲ್ ಇದರಲ್ಲಿ ದತ್ತಾಂಶದಲ್ಲಿ. ಆನ್ಲೈನ್ ಲಾಟ್ರಿ ಮೂಲಕ 2ನೇ ಸುತ್ತಿನ ಸೀಟ್ ಹಂಚಿಕೆ ನೋಡಿ. ಸೆಕೆಂಡ್ ರೌಂಡ್ ಲಾಟ್ರಿ ಮೂಲಕ ಸೀಟ್ ಹಂಚಿಕೆ ಮಾಡೋದು, ಸೀಟ್ ಅಲಾಟ್ಮೆಂಟ್ ಮಾಡೋದು 5/6/2026ಕ್ಕೆ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡು 5/6/2026ಕ್ಕೆ ಸೆಕೆಂಡ್ ರೌಂಡು ಪ್ರಾರಂಭ ಆಗುತ್ತೆ. ಅದಾದ ನಂತರ ಮತ್ತೆ 2ನೇ ಸುತ್ತಿನ ಹಂಚಿಕೆ ಆದ ಸೀಟುಗಳಿಗೆ ಶಾಲೆಗಳಲ್ಲಿ ದಾಖಲಾತಿ 6/6/2026ರಿಂದ 15/6/26ವರೆಗೆ ಒಂದು ಅಡ್ಮಿಷನ್ ತೊಗೊತಾರೆ. ಸೆಕೆಂಡ್ ರೌಂಡಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೋ ಅಂಥವರು 6/6ರಿಂದ ಅಡ್ಮಿಷನನ್ನು ಮಾಡ್ಕೋಬೋದು. 15 ದಿನ, ಒಂದು 10 ದಿನ ನಿಮಗೆ ಅವಕಾಶವನ್ನು ಕೊಟ್ಟು ಅಡ್ಮಿಷನ್ ಮಾಡೋಕ್ಕೆ. ಅದಾನಂತರ ಶಾಲೆಗಳಲ್ಲಿ ದಾಖಲಾದ 2ನೇ ಸುತ್ತಿನ ಮಕ್ಕಳ ವಿವರಗಳನ್ನು ದತ್ತಾಂಶದಲ್ಲಿ ಅಳವಡಿಸೋದು ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ಎಲ್ಲ ಸೆಲೆಕ್ಟ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳ ಒಂದು ದತ್ತಾಂಶವನ್ನು ಅಪ್ಲೋಡ್ ಮಾಡುವುದು ಪ್ರಕ್ರಿಯೆ 6/6ರಿಂದ 15/6/26ವರೆಗೆ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಯಾವೊಂದು ಡೇಟ್ ಒಳಗೆ ಮಾಡ್ತಾರಂತ ಕೊಟ್ಟಿದ್ದಾರೆ. ನಿಮಗೆ ಇವಾಗ ಕನ್ಫರ್ಮ್ ಆಗಿದೆ ಅಂದ್ಕೊತೀನಿ. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗೋದು ನೆಕ್ಸ್ಟ್ ಮಂತು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಾಗ ಮತ್ತೊಂದು ವಿಡಿಯೋ ಕೂಡ ಮಾಡ್ತೇನೆ ನಾನು. ಯಾಕಂದರೆ ಪ್ರತಿ ವರ್ಷ ಏನಾದರೂ ಒಂದು ಸ್ವಲ್ಪ ಚೇಂಜಸನ್ನು ಮಾಡಿರ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ರಲ್ಲಿ. ಹಾಗಾಗಿ ಮುಂದಿನ ತಿಂಗಳು 9ನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಫಸ್ಟ್ ವಿಡಿಯೋ ಮಾಡ್ತೀನಿ. ಅದು ಬೆಳಿಗ್ಗೆ 9/4/2026ಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸುವಂಥ. ಪ್ರತಿ ವರ್ಷ ಒಂದು ವಿಡಿಯೋ ಕೂಡ ಮಾಡ್ತೀನಿ ನಾನು. ಹಾಗಾಗಿ ಈ ವರ್ಷ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಅರ್ಜಿಯನ್ನು ಹಾಕೋದಂತ. ಇದಿಷ್ಟು ಈ ಒಂದು ಪರಿಷ್ಕೃತ ವೇಳಾಪಟ್ಟಿಗಳು, ಯಾವ ಒಂದು ದಿನಾಂಕಕ್ಕೆ ಏನೇನೆಲ್ಲ ಪ್ರೊಸೆಸ್ ನಡೀತಾ ಇರುತ್ತೆ ಶಾಲಾ ಶಿಕ್ಷಣದಲ್ಲಿ ಒಂದು RT ಅಪ್ಲಿಕೇಶನ್ ಬಗ್ಗೆ ಅನ್ನೋದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. RT ಆನ್ಲೈನ್ ಅಪ್ಲಿಕೇಶನ್ಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಇರುತ್ತೆ, ಬಂದು DM ಮಾಡಿ. DMಲ್ಲಿ ನಿಮಗೆ ಎಲ್ಲ ಒಂದು ಸೊಲ್ಯೂಷನ್ನು, ಪ್ರಾಬ್ಲಮ್ಗಳು ಏನೇ ಡೌಟ್ಸ್ ಇದ್ದರೂ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ RT ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದರ ಇತರರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.